ಓಂ ಶಾಂತಿ. ಪ್ರಾಮಾಣಿಕತೆ ಮತ್ತು ಸಂತುಷ್ಟತೆ. ನಿಮ್ಮ ಮನಸ್ಸಿನ ಮಾತು ಮಾತ್ರ ಹೇಳ್ಬಿಡೋದು ಪ್ರಾಮಾಣಿಕತೆ ಅಲ್ಲ. ಕೆಲವರು ಏನು ಮಾಡ್ತಾರೆ, ಅಯ್ಯೋ ಬಿಡು ನಮ್ಮ ಮನಸ್ಸಿನ ಮಾತು ಹೇಳ್ಬಿಟ್ರೆ ಮುಗೀತು, ಅದೇನೇ ಸತ್ಯತೆ, ಸ್ವಚ್ಛತೆ, ಪ್ರಾಮಾಣಿಕತೆ ಅಂತ ತಿಳ್ಕೊತಾರೆ. ಆದರೂ ಪ್ರಾಮಾಣಿಕತೆ ಅರ್ಥ ಏನಿದೆ? ನಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಪ್ರತಿಯೊಂದು ವಿಚಾರ, ವಿಷಯ ಅತಿ ಸ್ಪಷ್ಟವಾಗಿರಬೇಕು. ಅಂದರೆ ಅರ್ಥ ಏನು, ಅವ್ರಿಗೆ ನಮ್ಮ ಮನಸ್ಸಿನ ಮಾತು ಹೇಳಿದೆ, ಆದರೂ ಅವ್ರ ಹಿಂದೆ ನಾವು ಬೇರೆ ಬೇರೆ ಮಾತು ಮಾತಾಡ್ತಾ ಇದ್ದೀರಿ, ಬೇರೆ ಬೇರೆ ಆಲೋಚನೆ ಅವ್ರ ಬಗ್ಗೆ ಮಾಡ್ತಾ ಇದ್ದೀರಿ, ನೆಗೆಟಿವ್ ಆಲೋಚನೆ. ಅಂದರೆ ಅರ್ಥ ಏನು, ಪ್ರಾಮಾಣಿಕತೆ ಅಲ್ಲ ಅಂತ. ಮನಸ್ಸಿನ ಮಾತು ನೀವು ಸ್ಪಷ್ಟವಾಗಿ ಮಾಡಿಲ್ಲಾದ್ರೂ ಪರವಾಗಿಲ್ಲ, ಅವ್ರ ಬಗ್ಗೆ ಮನಸ್ಸಿನ ಭಾವನೆ ಚೆನ್ನಾಗಿರ್ಬೇಕು. ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ಭಾವನೆ ಪವಿತ್ರ ಮತ್ತು ಸ್ವಚ್ಛವಾಗಿರುತ್ತೆ. ಪ್ರಾಮಾಣಿಕತೆ ಅದೇ ಹೇಳ್ತಾರೆ, ಎಲ್ಲಿ ವ್ಯಕ್ತಿ ಒಳಗಡೆ ಅನ್ಯ ವಿಚಾರ ಭಾವನೆಗಳು ಬರೋದಿಲ್ಲ, ಬರೀ ಪರಮಾತ್ಮರ ಭಾವನೆ ಏನಿದೆ ಅದೇ ಭಾವನೆ ಮಾತ್ರ ಬಿಟ್ಟು ಬೇರೆ ಭಾವನೆ ಬರೋದಿಲ್ಲ, ಅದೇ ಪ್ರಾಮಾಣಿಕತೆ. ಆ ಥರ ಮಾಡೋದ್ರಿಂದ ಸ್ಪಷ್ಟತೆ ನಿಮ್ಮ ಶಬ್ದದಲ್ಲಿ ಕಾಣಿಸುತ್ತೆ. ಅಂದರೆ ನೀವು ಒಳಗಡೆಯಿಂದ ಮಾತಾಡ್ತೀರ, ನಿಮ್ಮ ಮನಸ್ಸಿನ ಭಾವನೆ ಏನಿರುತ್ತೆ ಅದೇ ನಿಮ್ಮ ಮಾತದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅನ್ಯ ಶಬ್ದದಲ್ಲಿ ಸತ್ಯತೆ ಭರಿತವಾಗಿರುತ್ತೆ ಅಂತ ಅರ್ಥ, ಮತ್ತು ಸಹಜವಾಗಿಯೇ ಇರುತ್ತೆ. ಮತ್ತು ಅವ್ರಂಥವ್ರ ಮಾತುದಲ್ಲಿ ಕಲ್ಮಶ ಕಾಣೋದಿಲ್ಲ, ನೇರವಾಗಿ ಮಾತಾಡ್ತಾರೆ, ಭಯಯುಕ್ತವಾಗಿ ಮಾತಾಡೋದಿಲ್ಲ ಅಂತ. ನಿಮ್ಮಲ್ಲಿ ಏನು ನೀವು ಸತ್ಯ ಪ್ರಾಮಾಣಿಕತೆ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅದು ಅನ್ಯರವರೆಗೂ ತಲುಪುತ್ತೆ ಮತ್ತು ಅವ್ರ ಹೃದಯಗೂ ಸಹ ನಾಟುತ್ತೆ. ಯಾಕೆಂದರೆ ಬಾಬಾ ಹೇಳ್ತಾರಲ್ಲ, ಮುಡ್ಲಿಗಳಲ್ಲಿ ನೀವು ಬಾಬನ ಪಾಯಿಂಟ್, ಬಾಬನ ಜ್ಞಾನ ನೀವು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಅಳವಡಿಸ್ಕೊಂಡು ಮತ್ತು ಅನ್ಯರಿಗೆ ತಿಳಿಸ್ಬೇಕು. ಆಗ ಅವ್ರಿಗೂ ಧಾರಣೆ ಆಗುತ್ತೆ, ಅವ್ರೂ ಸಹ ಧಾರಣಾ ಮೂರ್ತಿ ಆಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಬಾಬನ ಸ್ಪಷ್ಟತೆ ಮಾಡ್ತಾ ಇರೋದು ಏನಂದರೆ, ಪ್ರಾಮಾಣಿಕತೆ ಅಂದರೆ ಅನ್ಯರ ಪ್ರತಿ ನಾವು ಒಳಗಡೆ ಹೇಗಿದ್ದೀರಿ ಹಾಗೆ ಹೊರಗಡೆ ಇರಬೇಕು. ನಮ್ಮ ಮಾತನ್ನು ಸಹ ಅಷ್ಟೇ ಸ್ಪಷ್ಟವಾಗಿರಬೇಕು. ಆಗ ಅನ್ಯರಿಗೆ ಹೃದಯದ ಮಾತು ನಾಟುತ್ತೆ. ಓಂ ಶಾಂತಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.